ನಮಸ್ತೆ ವೀಕ್ಷಕರೇ, ನಾನು ಹರೀಶ್ ಮುಲ್ಕೆ. ಡೆಬಿಟ್ ಕಾರ್ಡ್ ಇಲ್ಲದೆ ಎಟಿಎಂನಿಂದ ದೋಚುತ್ತಾರೆ ಕೋಟಿ ಕೋಟಿ ಹಣ. ಉಂಡ ಮನೆಗೆ ಕಣ್ಣ ಹಾಕಿದ್ರು ಐನಾತಿ ಕಳ್ಳರು. ಕಂಪನಿಯ ಲೈಸೆನ್ಸ್ ರದ್ದಾಗ್ತಲೇ ಬಯಲಾಗಿತ್ತು ಸಿಬ್ಬಂದಿಗಳ ಧೋಖ. ಆಡಿಟ್ ರಿಪೋರ್ಟ್ ಬಯಲ್ ಮಾಡಿತು ಅಸಲಿ ಕತೆ. ಇದೇ ಈ ಹೊತ್ತಿನ ವಿಶೇಷ. ಕದ್ದವರು ಯಾರು? ಜನರ ಅನುಕೂಲಕ್ಕಂತ ಬ್ಯಾಂಕ್ಗಳು ಎಟಿಎಂ ವ್ಯವಸ್ಥೆಯನ್ನು ಕಲ್ಪಿಸಿವೆ. ತಮ್ಮ ಬಳಿ ಇರುವ ಡೆಬಿಟ್ ಕಾರ್ಡ್ಗಳನ್ನು ಬಳಸಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಹಣ ಪಡೆಯಬಹುದಾಗಿದೆ. ಹಾಗಂತ ಡೆಬಿಟ್ ಕಾರ್ಡ್ ಇಲ್ಲದೆ ಹಣವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಆದರೂ ಡೆಬಿಟ್ ಕಾರ್ಡ್ ಇಲ್ಲದೆ ಕರಾವಳಿಯ ಬರೋಬ್ಬರಿ 4 ಕೋಟಿ ರೂಪಾಯಿಯನ್ನು ಎಟಿಎಂಗಳಿಂದ ಎಗರಿಸಲಾಗುತ್ತದೆ. ಆದ್ರೆ ಅವರೇನು ಕಣ್ಣ ಹಾಕುವ ಕಣ್ಣ ಕೊರೆಯುವವರು ಅಲ್ಲ, ಎಟಿಎಂ ದರೋಡೆ ಮಾಡುವವರು ಅಂತೂ ಅಲ್ಲ. ಆದ್ರೆ ಕೋಟಿ ಕೋಟಿ ಹಣವೀಗ ದೋಖ ಆಗಿದೆ. ಅದೇನಪ್ಪ ಅಂತಹ ಆಶ್ಚರ್ಯ ಆಗುತ್ತಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಆಧುನಿಕತೆ ಬೆಳೀತಾ ಇದ್ದಂತೆಯೇ ತಂತ್ರಜ್ಞಾನದಲ್ಲೂ ಸಾಕಷ್ಟು ಬದಲಾವಣೆಗಳಾಗ್ತಿವೆ. ತಂತ್ರಜ್ಞಾನ ಬೆಳೀತಾ ಇದ್ದಂತೆಯೇ ಕೆಲಸ ಕಾರ್ಯಗಳು ಕೂಡ ಸುಲಭವಾಗ್ತಿದೆ. ಇಂತಹ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಸಾಕಷ್ಟು ಬದಲಾವಣೆಗಳನ್ನ ಕಂಡಿರೋದೇ ಬ್ಯಾಂಕಿಂಗ್ ಕ್ಷೇತ್ರ. ಹಿಂದೆಲ್ಲ ಗಂಟೆಗಟ್ಟಲೆ ಕಾದು ಹಣ ಪಡೆಯುತ್ತಿದ್ದ ಗ್ರಾಹಕರಿಗೆ ಈಗ ತಾವಿದ್ದ ಸ್ಥಳದಲ್ಲಿಯೇ ಹಣವನ್ನ ಪಡೆಯುವುದಕ್ಕೆ ಸಾಧ್ಯವಾಗ್ತಿದೆ. ಇದಕ್ಕೆ ಬ್ಯಾಂಕ್ಗಳು ಪರಿಚಯಿಸಿದೆ ಎಟಿಎಂ. ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ ಅನ್ನೋ ಈ ಎಟಿಎಂ ಅನ್ನ ಇಂದು ಕೋಟ್ಯಾಂತರ ಮಂದಿ ನೆಚ್ಚಿಕೊಂಡಿದ್ದಾರೆ. ದಿನದ 24 ಗಂಟೆಗಳ ಕಾಲವೂ ಹಣವನ್ನ ನೀಡೋ ಈ ಎಟಿಎಂಗಳು ನಗರ ಮಾತ್ರವಲ್ಲದೆ ಹಳ್ಳಿಗಳಿಗೂ ವ್ಯಾಪಿಸಿದೆ. ನಗರದ ಗಲ್ಲಿಗಳಲ್ಲಿಯೂ ಎಟಿಎಂಗಳು ತಲೆ ಎತ್ತುತ್ತಿವೆ. ಎಟಿಎಂಗಳು ತಲೆ ಎತ್ತುತ್ತಾ ಇದ್ದಂತೆಯೇ ಜನ ಬ್ಯಾಂಕ್ಗಳಿಗೆ ಹೋಗಿ ಹಣ ಪಡೆಯುವುದನ್ನ ಬಿಟ್ಟು ನೇರವಾಗಿ ಎಟಿಎಂಗಳಿಗೆ ಮೊರೆ ಹೋಗೋದಕ್ಕೆ ಶುರು ಮಾಡಿಕೊಂಡ್ರು. ಇದರಿಂದ ಜನರಿಗೆ ಹೆಚ್ಚು ಪ್ರಯೋಜನವಾಗ್ತಿತ್ತು. ಆದ್ರೆ ಇದೀಗ ಎಟಿಎಂಗಳು ಜನರಿಗೆ ಅನುಕೂಲವಾಗೋ ಬದಲು ದುರುಪಯೋಗವಾಗ್ತಿದೆ. ಆರಂಭದಲ್ಲೆಲ್ಲ ಎಟಿಎಂ ದರೋಡೆ ಮಾಡ್ತಿದ್ದ ಕಳ್ಳರು ನಂತರದಲ್ಲಿ ಹಾಡು ಹಗಲಲ್ಲೇ ಎಟಿಎಂ ಕಾವಲುಗಾರನನ್ನ ಗ್ರಾಹಕನನ್ನ ಕೊಲೆ ಮಾಡೋದಕ್ಕೂ ರೆಡಿ ಆಗಿಬಿಟ್ರು. ಅದರಲ್ಲೂ ಎಟಿಎಂಗಳ ಕಳವು ಪ್ರಕರಣಗಳ ಸಂಖ್ಯೆ ಮಾತ್ರ ಕಡಿಮೆಯಾಗ್ಲೇ ಇಲ್ಲ. ಇದೆಲ್ಲ ಹಳೆ ಮಾತು. ಆದ್ರೀಗ ಮಂಗಳೂರಿನಲ್ಲೊಂದು ವಿಚಿತ್ರವಾಗೋ ಘಟನೆ ನಡೆದಿದೆ. ಹೌದು, ಮಂಗಳೂರಿನ ಯಾವುದೇ ಎಟಿಎಂಗಳ ಮೇಲೂ ದಾಳಿ ನಡೆದಿಲ್ಲ, ಕಳವು ಪ್ರಕರಣಗಳಂತೂ ನಡೆದೇ ಇಲ್ಲ. ಆದರೂ ನಗರದ ಎಸ್ಬಿಎಂ ಬ್ಯಾಂಕಿಗೆ ಸೇರಿದ 16 ಎಟಿಎಂಗಳಲ್ಲಿ ಬರೋಬ್ಬರಿ 4 ಕೋಟಿ ರೂಪಾಯಿ ಮಂಕಮಾಯವಾಗಿದೆ. ಸೊ 48 ಎಟಿಎಂಗಳಲ್ಲಿ 19 ಎಟಿಎಂಗಳನ್ನ ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲದನ್ನು ಇವರು ಸಲೀಸಾಗಿ ಹ್ಯಾಂಡ್ ಓವರ್ ಮಾಡಿಕೊಟ್ರು. ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಕ್ಯಾಶ್ 2 ಟ್ಯಾಲಿ ಆಗಬೇಕು. ಆ ಎಟಿಎಮ್ಮಲ್ಲಿ ಎಷ್ಟು ಹಣ ಇರಬೇಕಾಗಿತ್ತು ಅಲ್ಲಿ ಫಿಸಿಕಲ್ ಕ್ಯಾಶ್ನ ಕೌಂಟ್ ಮಾಡ್ತಾರೆ. ಅದು ಟ್ಯಾಲಿ ಆದರೆ ಅವರು ಹ್ಯಾಂಡ್ ಓವರ್ ತಗೊಳ್ತಾರೆ. ಸೊ ನಂತರ ಇನ್ನು 19 ಎಟಿಎಂಗಳು ಏನಿತ್ತು, ಈ 19 ಎಟಿಎಂಗಳನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಇವರು ಹಿಂಜರಿತಾ ಇದ್ರು. ಆ ಪ್ರದೀಪ್ನನ್ನು ನಾವು ಕೇಳಿದಾಗ ಏನಕ್ಕೆ ಡಿಲೇ ಆಗ್ತಾ ಇದೆ, ಏನಕ್ಕೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವನು ಹೇಳ್ತಿದ್ದ, ಇಲ್ಲ ಸ್ಟಾಫ್ ಈಸ್ ನಾಟ್ ಕೋಆಪ್ರೇಟಿಂಗ್, ಸ್ಟಾಫ್ ಕೋಆಪ್ರೇಟ್ ಮಾಡ್ತಾ ಇಲ್ಲ, ಒಬ್ಬರು ಫೋನ್ ಮಾಡ್ತಾ ಇದ್ದೀನಿ ಎತ್ತುತ್ತಾ ಇಲ್ಲ. ಹಾಗೆ ಏನಕ್ಕೆ ಇದು ಜವಾಬ್ದಾರಿ ಇರುವಂತಹ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಸೇರಿದ ಎಟಿಎಂಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪಂಗನಾಮವಾಗಿರೋದ್ರ ಹಿಂದೆ ದೊಡ್ಡ ಸ್ಟೋರಿನೇ ಇದೆ. 24 ಗಂಟೆಗಳ ಕಾಲ ಹಣವನ್ನ ಗ್ರಾಹಕರಿಗೆ ಒದಗಿಸ್ತಾ ಇರೋ ಎಟಿಎಂಗಳಲ್ಲಿ ದಿನದ 24 ಗಂಟೆಗಳ ಕಾಲ ಹಣ ತುಂಬಿರಬೇಕು. ಆರಂಭದಲ್ಲಿ ಬ್ಯಾಂಕುಗಳೇ ಎಟಿಎಂಗಳಿಗೆ ಹಣ ತುಂಬಿಸೋ ಕಾರ್ಯವನ್ನ ಮಾಡ್ತಿದ್ವು. ಆದ್ರೆ ಎಟಿಎಂಗಳು ಅದ್ಯಾವಾಗ ನಾಯಿಕೊಡೆಗಳಂತೆ ತಲೆ ಎತ್ತೋದಕ್ಕೆ ಶುರು ಮಾಡಿದ್ವೋ ಆವಾಗಲೇ ಬ್ಯಾಂಕ್ಗಳ ಹಣ ತುಂಬಿಸೋ ಕಾರ್ಯವನ್ನ ಖಾಸಗಿ ಕಂಪನಿಗಳಿಗೆ ವಹಿಸಿ ಕೈ ತೊಳೆದುಕೊಂಡಿದ್ವು. ಅಂತೆಯೇ ಮಂಗಳೂರಿನ ಎಸ್ಬಿಎಂಗೆ ಸೇರಿದ ಎಟಿಎಂಗಳಿಗೆ ಹಣ ತುಂಬಿಸೋ ಕಾರ್ಯವನ್ನ ಮಾಡ್ತಿರೋದೇ ಮುಂಬೈ ಮೂಲದ ಕ್ಯಾಸ್ಟೆಕ್ ಅನ್ನೋ ಸಂಸ್ಥೆ. 2012ರಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ಯಾಂಕಿಗೆ ಸೇರಿದ ಎಟಿಎಂಗಳಿಗೆ ಹಣ ತುಂಬಿಸೋ ಕಾರ್ಯವನ್ನ ಮಾಡ್ತಿದ್ದ ಕ್ಯಾಸ್ಟೆಕ್ ಅನ್ನೋ ಸಂಸ್ಥೆ
ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿಯೂ ತನ್ನ ಕಾರ್ಯವನ್ನ ಮಾಡ್ತಿದೆ. ಆದರೆ ಒಮ್ಮಿಂದೊಮ್ಮೆಲೆ ಎಸ್ಬಿಎಂ ಕ್ಯಾಶ್ಟೆಕ್ ಸಂಸ್ಥೆಯ ಒಪ್ಪಂದವನ್ನ ರದ್ದು ಮಾಡಿ ನೋಟಿಸ್ ನೀಡಿತ್ತು. ಕ್ಯಾಶ್ಟೆಕ್ ಸಂಸ್ಥೆ ಮಾಡಿಕೊಂಡಿರೋ ಒಪ್ಪಂದದಂತೆಯೇ ಬೇರೊಬ್ಬರಿಗೆ ಎಟಿಎಂಗಳಿಗೆ ಹಣ ತುಂಬಿಸೋ ಜವಾಬ್ದಾರಿಯನ್ನ ವಹಿಸೋದಕ್ಕೆ ಮುಂದಾಗ್ತಿದ್ದಂತೆ ಕ್ಯಾಶ್ಟೆಕ್ ಸಂಸ್ಥೆಯ ಸಿಬ್ಬಂದಿಗಳಿಗೆ ಅಲ್ಲೊಂದು ಶಾಕ್ ಎದುರಾಗಿತ್ತು. ಯಾಕಂದ್ರೆ 19 ಎಟಿಎಂಗಳಲ್ಲಿ 2 ವರ್ಷಗಳಲ್ಲಿ ಬರೋಬ್ಬರಿ 4,13,57,500 ರೂಪಾಯಿಗಳಷ್ಟು ಹಣ ನಾಪತ್ತೆಯಾಗಿತ್ತು. ಎಟಿಎಂಗಳಲ್ಲಿ ಟೋಟಲ್ ಆಗಿ 4,13,00,000 ಇದು ದೊಡ್ಡ ಪ್ರಮಾಣದ ಅಮೌಂಟ್ ಆಗಿದ್ದು ನಮಗೆ ಭಾಳ ಆಘಾತ ಆಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ, ಈ ಥರ ಇವರು ಮಾಡಿರ್ತಾರೆ ಅಂತ ನಾವು ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಇದು ನಮಗೆ ದೊಡ್ಡ ಆಘಾತ ಆಗಿದೆ. ಒಂದು ನಂತರ ಹೇಗೆ ನಮಗೆ ಗೊತ್ತಾಯ್ತಲ್ಲ ಈಗ ಆಯಿತು ಅಂತ ತಕ್ಷಣ ನಾವು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಕಂಪ್ಲೇಂಟನ್ನು ಮಾಡಿಸಿದ್ದೀವಿ. ದಾಖಲಾಗಿ ಆಲ್ಮೋಸ್ಟ್ 1 ತಿಂಗಳಾಗಿದೆ. ಕ್ಯಾಶ್ಟೆಕ್ ಸಂಸ್ಥೆ ವರ್ಷಂಪ್ರತಿ ಆಡಿಟ್ ರಿಪೋರ್ಟ್ ನಡೆಸುತ್ತಿತ್ತು. ಸಾಲದಕ್ಕೆ ಎಸ್ಬಿಎಂ ಕೂಡ ವಾರ್ಷಿಕ ಲೆಕ್ಕ ಪರಿಶೋಧನೆಯನ್ನು ನಡೆಸ್ತಾ ಇತ್ತು. ಆದರೂ ಬ್ಯಾಂಕ್ಗಳಾಗ್ಲಿ ಸಂಸ್ಥೆಗಳಾಗ್ಲಿ ಯಾವುದೇ ಕಾರಣಕ್ಕೂ ಎಟಿಎಂಗಳಲ್ಲಿ ಹಣ ನಾಪತ್ತೆಯಾಗಿರೋದು ಮಾತ್ರ ಯಾರಿಗೂ ಗೊತ್ತೇ ಆಗಿರಲಿಲ್ಲ. 19 ಎಟಿಎಂಗಳಿಂದ ಬರೋಬ್ಬರಿ 4 ಕೋಟಿಗೂ ಅಧಿಕ ಹಣ ಮಾಯವಾಗಿರೋದು ಕಂಪನಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಎಷ್ಟೇ ಜಾಲಾಡಿದ್ರೂ ಹಣ ಎಲ್ಲಿಗೆ ಹೋಯ್ತು ಅನ್ನೋ ಸಣ್ಣದೊಂದು ಸುಳಿವು ಕೂಡ ಸಿಗ್ಲೇ ಇಲ್ಲ. ಕೊನೆಗೆ ಕ್ಯಾಶ್ಟೆಕ್ ಸಂಸ್ಥೆ ಎಟಿಎಂಗಳ ಜವಾಬ್ದಾರಿ ಹೊತ್ತಿರುವವರನ್ನ ವಿಚಾರಿಸೋದಕ್ಕೆ ಶುರು ಮಾಡ್ತಿದ್ದಂತೆಯೇ ಹಣ ನಾಪತ್ತೆಯಾಗಿರೋದ್ರ ಬಗ್ಗೆ ಸುಳಿವು ಸಿಕ್ಕಿತು. ಹಾಗಾದ್ರೆ ಬರೋಬ್ಬರಿ 4 ಕೋಟಿ ರೂಪಾಯಿ ಎಟಿಎಂಗಳಿಂದ ನಾಪತ್ತೆಯಾಗಿದ್ದಾದ್ರೂ ಹೇಗೆ? ಕ್ಯಾಮರಾಗಳ ಕಣ್ತಪ್ಪಿಸಿ ಅಷ್ಟು ಹಣವನ್ನು ಕದ್ದವರು ಯಾರು ಅನ್ನೋದನ್ನು ಹೇಳ್ತೇನೆ ಒಂದು ಸಣ್ಣ ಬ್ರೇಕ್ ನಂತರ.